ನಾನು ವೆಂಕಟೇಶ್ ಕುಲಕರ್ಣಿ ಮುಗಳಖೋಡ್. ಜನನಿಂ ಶಾರದಾಂಬಾ ದೇವಿಂ ರಾಮಕೃಷ್ಣ ಜಗದ್ಗುರುಂ ಪಾದಪದ್ಮೆ ತ್ರಯೋಶತ್ವ ಪ್ರಣಮಾಮ್ಯ ಬಹುಮ್ಯಂ ರತ್ನಾಕರ ಬಹುಪದಾಂ ಹಿಮಾಲಯ ಕಿರೀಟನಿಂ ಬ್ರಹ್ಮರಾಜಾಶಂ ರತ್ನಾಢ್ಯಾಂ ವಂದೇ ಭಾರತ ಮಾತರಂ. ಸಿಡಿಲು ಮರಿ ಸನ್ಯಾಸಿ, ಕೋಟಿ ಯುವಕರ ಸ್ಫೂರ್ತಿ ಸ್ವಾಮಿ ವಿವೇಕಾನಂದರ ಜನ್ಮದಿನ ಇವತ್ತು. ಈ ದಿನವನ್ನು ರಾಷ್ಟ್ರೀಯ ಯುವ ದಿನವೆಂದು ಕೂಡ ಆಚರಿಸಲಾಗ್ತಾಯಿದೆ. ಸ್ವಾಮಿ ವಿವೇಕಾನಂದರ ಜನ್ಮದಿನದಂದು ನನ್ನದೊಂದು ಕಿರು ನುಡಿ ನಮನ. ಸ್ವಾಮಿ ವಿವೇಕಾನಂದರು ಭಾರತದ ಮಹಾನ್ ಆಧ್ಯಾತ್ಮಿಕ ನಾಯಕರು, ತತ್ವಜ್ಞಾನಿಗಳು ಮತ್ತು ಸುಧಾರಕರು ಆಗಿದ್ದರು. ವಿವೇಕಾನಂದರ ಪೂರ್ವ ಹೆಸರು ನರೇಂದ್ರನಾಥ ದತ್ತ. ಇವರು 1863 ಜನವರಿ 12ರಂದು ಕೋಲ್ಕತ್ತಾದಲ್ಲಿ ಜನಿಸ್ತಾರೆ. ತಂದೆ ವಿಶ್ವನಾಥ ದತ್ತ ಮತ್ತು ತಾಯಿ ಭುವನೇಶ್ವರಿ ದೇವಿ. ಶ್ರೀರಾಮಕೃಷ್ಣ ಪರಮಹಂಸರ ಶಿಷ್ಯರಾದ ಮೇಲೆ ವಿವೇಕಾನಂದ ಎಂಬ ಹೆಸರನ್ನು ಪಡೆದುಕೊಳ್ತಾರೆ. ವಿವೇಕಾನಂದರು 1893 ಸೆಪ್ಟೆಂಬರ್ 11ರಂದು ಚಿಕಾಗೋ ಸರ್ವಧರ್ಮ ಸಮ್ಮೇಳನದಲ್ಲಿ ಅಮೆರಿಕಾ ಸಹೋದರ ಸಹೋದರಿಯರೇ, ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್ ಆಫ್ ಅಮೆರಿಕಾ ಎಂದು ತಮ್ಮ ಐತಿಹಾಸಿಕ ಭಾಷಣವನ್ನು ಪ್ರಾರಂಭಿಸಿ ಹಿಂದೂ ಧರ್ಮದ ಸಾರ್ವತ್ರಿಕ ಸಹಿಷ್ಣುತೆ ಮತ್ತು ಸಹೋದರತ್ವದ ಸಂದೇಶವನ್ನು ಜಗತ್ತಿಗೆ ಪರಿಚಯಿಸಿದರು. ಅವರು ಮಾಡಿದ 3.5 ನಿಮಿಷಗಳ ಭಾಷಣ ಇವತ್ತು 100ನೇ ವರ್ಷ, 125ನೇ ವರ್ಷ ಆಚರಿಸುತ್ತದೆ ಎಂದರೆ ಅವರ ಭಾಷಣದಲ್ಲಿರುವ ಶಕ್ತಿ ಎಂಥದ್ದು ಎಂದು ನೀವೇ ಊಹಿಸಿಕೊಳ್ಳಿ. ಲಕ್ಷಾಂತರ ಯುವಕ ಯುವತಿಯರನ್ನು ಹೊಂದಿರುವ ಸಮಾಜದಲ್ಲಿ ನನಗೆ ಬೇಕಾದ 10 ಜನ ಯುವಕ ಯುವತಿಯರನ್ನು ಕೊಡಿ. ಕಬ್ಬಿಣದಂಥ ಮಾಂಸಖಂಡಗಳು, ಉಕ್ಕಿನಂತಹ ನರಮಂಡಲ, ಮಿಂಚಿನಂತಹ ಬುದ್ಧಿಶಕ್ತಿ, ವಿದ್ಯುತ್ತಿನಂತಹ ಇಚ್ಛಾಶಕ್ತಿ. ಆಗೋ ನೋಡು ಬೆಟ್ಟಗುಡ್ಡ ಅಂದರೆ ನಿಂತು ನೋಡದೆ ಬೆಟ್ಟಗುಡ್ಡ ಹತ್ತಲೆ ಎನ್ನುವ, ಆಗೋ ನೋಡು ದೇಶ ಅಂದರೆ ದೇಶವನ್ನು ನಿಂತು ನೋಡದೆ ದೇಶ ಕಟ್ಟಲೆ ಸ್ವಾಮೀಜಿ ಎನ್ನುವಂತಹ ಯುವಕರು ಇದ್ದರೆ ಭಾರತವನ್ನು ವಿಶ್ವಗುರು ಮಾಡುವೆ ಎಂದು ಹೇಳ್ತಾರೆ. ಏಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಎಂದು ಭಾರತದ ಕೋಟ್ಯಾಂತರ ಯುವಕರಿಗೆ ಸ್ಫೂರ್ತಿಯ ಮಾತುಗಳನ್ನು ಹೇಳ್ತಾರೆ. 10 ಸಲ ಸೋತರೂ ಪರವಾಗಿಲ್ಲ, ಮುಂದಡೆ ಇಟ್ಟ ಹೆಜ್ಜೆ ಹಿಂದಿಡಬೇಡ. ಯಾರಿಗೆ ಗೊತ್ತು ನಿನ್ನ 11ನೆಯ ಪ್ರಯತ್ನ ಇತಿಹಾಸ ಸೃಷ್ಟಿಸಬಹುದು. ಬೇರೆಯವರಿಗಿಂತ ನಿನ್ನ ಮೇಲೆ ನಿನಗೆ ನಂಬಿಕೆ ಇರಲಿ ಎಂದು ಹೇಳ್ತಾರೆ. ನೀನು ದೇವರನ್ನು ನಂಬ್ತೀಯೋ ಬಿಡ್ತೀಯೋ, ಆದರೆ ನೀನು ನಿನ್ನನ್ನಾದರೂ ನಂಬು ಎಂದು ಹೇಳ್ತಾರೆ. ಇನ್ನೊಂದೆಡೆಗೆ ವಿವೇಕಾನಂದರು ಹೀಗೆ ಹೇಳ್ತಾರೆ, ಭಾರತದ ಧೂಳೇ ನನಗೆ ಸರ್ವೋಚ್ಚ ದೇವಲೋಕ. ಜಗತ್ತಿನ ಜೀವಿಗಳೆಲ್ಲ ತಮ್ಮ ಕರ್ಮವನ್ನೆಲ್ಲ ಸವಿಸಲಿಕ್ಕೆ ಬರಬಹುದಾದ ಒಂದೇ ಒಂದು ಪುಣ್ಯಭೂಮಿ ಅಂದರೆ ಅದು ಭಾರತ. ಭಾರತದ ಮಣ್ಣಿನೊಳಗೆ ಮಣ್ಣಾಗಿ, ಗಾಳಿಯೊಳಗೆ ಗಾಳಿಯಾಗಿ ಇರುವೆ ಎಂದು ಹೇಳ್ತಾರೆ ಈ ಸಂತ. ಮಹಾನ್ ಚೇತನ ವಿವೇಕಾನಂದರು ಬದುಕಿದ್ದು ಕೇವಲ 39 ವರ್ಷ 5 ತಿಂಗಳು 24 ದಿನಗಳು ಮಾತ್ರ. ಅವರು ಬದುಕಿದ್ದು ಕೇವಲ ಬೆರಳೆಣಿಕೆಯ ದಿನಗಳಷ್ಟು ಮಾತ್ರ, ಅಂದರೆ 39 ವರ್ಷ 5 ತಿಂಗಳು 24 ದಿನಗಳು ಮಾತ್ರ. ಆದರೆ ಶತಶತಮಾನಗಳವರೆಗೂ ಯುವಕರು ಅವರನ್ನು ಸ್ಮರಿಸುವಂತಹ ನುಡಿಗಳನ್ನು ನೀಡಿದ ಮಹಾನ್ ಚೇತನ. ಅವರ ಜನ್ಮದಿನದಂದು ನನ್ನ ಈ ನುಡಿ ನಮನವನ್ನು ಅರ್ಪಿಸುತ್ತಿರುವೆ. ನಮಸ್ಕಾರಗಳು.